ಹಾಯ್ ಎವ್ರಿವನ್. ಫ್ರೋನ್ಸ್ ಇರಲಿ, ಗ್ಲಾನ್ಸಾ ಇರಲಿ, ಬೆಲಿನೋ ಇರಲಿ, ಟೊಯೋಟಾ ಟೈಗರ್ ಇರಲಿ, ಬೇಸ್ ಮಾಡಲ್ ತೊಗೊಂಡ್ರೆ ನೀವು ಎಷ್ಟು ಎಸೆಸರೀಸು ಗಾಡಿಗೆ ಬರ್ತದೆ ಅಂದರೆ ಲೆಕ್ಕನೇ ಇಲ್ಲ. ನಿಮ್ಮ ಗಾಡಿಗೆ ನಿಮಗೆ ಏನೇನು ನೆಸೆಸಿಟಿ ಇದೆ ಅಷ್ಟು ನೀವು ಮಾಡ್ಬೋದು. ಇಲ್ಲ ಗಾಡಿ ಲುಕ್ ಕಾಣಿಸ್ಬೇಕು, ಟಾಪ್ ಮಾಡಲ್ ಕಾಣಿಸ್ಬೇಕು, ಟಾಪ್ ಮಾಡಲ್ ಲುಕ್ ಕೊಡೋಣ, ಸ್ವಲ್ಪ ಫ್ಯೂಚರ್ ಕೊಡೋಣ ಅಂದರೆ ಇಷ್ಟೆಲ್ಲ ಐಟಮ್ ಫಿಟ್ ಮಾಡಬೇಕು. ಇದು ಬಿಟ್ಟಿನೂ ನಿಮಗೆ ಬೇಜಾನಿದೆ. ಬಟ್ ಗಾಡಿ ನೆಸೆಸಿಟಿಗೆ ನಾವು ಎಷ್ಟು ಗಾಡಿಗೆ ಫ್ಯೂಚರ್ ಇದೆ, ಆ ಗಾಡಿಗೆ ಕೆಲಸ ಏನು ಮಾಡಬೇಕು, ಆ ಗಾಡಿಗೆ ಏನು ಇನ್ಹಾನ್ಸ್ ಮಾಡಬೇಕು ಅಷ್ಟು ನಾವು ಮಾಡಿದ್ದೀನಿ. ಬಟ್ ಫ್ರೋನ್ಸ್ ಬೆಲೆನೋ ಲೆಕ್ಕನೇ ಇಲ್ಲ ನಾವು ಮಾಡಿರೋದು ಗ್ಲಾನ್ಸಾ. ಬಟ್ ಈ ಗಾಡಿನಲ್ಲಿ ನಿಮಗೆ ಇದೆಲ್ಲ ತೋರಿಸ್ತಾ ಇರೋದು ಯಾಕೆಂದರೆ ತೆಗೆದ್ರೆ ನಿಮಗೆ ಐಟಮ್ ಎಲ್ಲ ಈ ಥರ ಇರ್ತದೆ ಬೇಸ್ ಮಾಡಲ್ನಲ್ಲಿ. ಸೊ ಟಾಪ್ ಮಾಡಲ್ನಲ್ಲಿನೂ ಒಂದು ಫೀಚರ್ ಇರ್ತದೆ, ಬೇಸ್ ಮಾಡಲ್ನಲ್ಲಿನೂ ಒಂದು ಫೀಚರ್ ಇರ್ತದೆ, ಮಿಡಿಲ್ ವರ್ಷನ್ನಲ್ಲಿನೂ ಒಂದು ಫೀಚರ್ ಇರ್ತದೆ. ಸೊ ಇದು ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ನಾವು ಫಿಟ್ ಮಾಡಿದ್ದೀನಿ ಅಂತ. ಇದರಲ್ಲಿ ಫಸ್ಟ್ ಆಫ್ ಆಲ್ ಫ್ರಂಟ್ ಒಂದು ಸಿಸ್ಟಮು, ಫ್ರಂಟ್ ಕಾಂಪೊನೆಂಟ್, ಹಿಂದ್ಗಡೆ ಕೋಎಕ್ಸೆಲ್ಲು, ಅದು ಬಂದರೆ ನಿಮಗೆ ಆರ್ಡ್ ಐಟಮ್. ಔಟ್ಸೈಡ್ನಲ್ಲಿ ಬಂದರೆ ಇದೈತೆ, ಇನ್ಸೈಡ್ನಲ್ಲಿ ನಿಮಗೆ ಒಂದು ಫಿಟ್ಟಿಂಗ್ ತೋರಿಸ್ತೀನಿ, ಔಟ್ಸೈಡ್ನಲ್ಲಿ ಫಿಟ್ಟಿಂಗ್ ತೋರಿಸ್ತೀನಿ. ಸೊ ನೀವು ಫಿಟ್ಟಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು. ವಿಡಿಯೋ ಮಾಡೋದು ನಿಮಗೋಸ್ಕರನೇ. ನಾವು ಕಸ್ಟಮರ್ ನೋಡಿಬಿಟ್ಟು ವಿಡಿಯೋ ಬರೋದೇ ಒಂದೊಂದು ಏನೇನು ಗಾಡಿಗೆ ಏನೇನು ಮಾಡ್ತಾಯಿದ್ದೀನಿ, ನಿಮ್ಮ ಗಾಡಿಗೆ ಏನು ನೆಸೆಸಿಟಿ ಇದೆ, ನಿಮಗೆ ಏನು ನೀವು ಮಾಡಿದ್ದೀರಾ, ತಿರ್ಗಾ ನಿಮ್ಗೆ ಏನು ಆಗಬೇಕು ಅಂತ ಆ ಥರ ನಾವು ಇದು ಫ್ಯೂಚರ್ ನಿಮಗೆ ಮಾಡಿರೋದು. ಸೊ ಹಳೆ ಐಟಮ್ ಎಲ್ಲ ಇಲ್ಲಿ ನೋಡ್ಬೋದು ನೀವು ತೆಗ್ದಿರೋದು. ನಾವು ಮಿರರು, DRL, ಸ್ಟೇರಿಂಗು, ಈ ಸಿಸ್ಟಮ್ ಫಿನಿಷರು, RC ಲಿವರು, AC ವೆಂಟು, ಇದಕ್ಕೆ ಬಂದ್ಬಿಟ್ಟು DRL ನಾವು ಇದಕ್ಕೆ ಫಿಟ್ ಮಾಡಿದ್ದೀವಿ. ಸೊ ಈ ಥರ DRL ಬರ್ತದೆ, ಇದು ತೆಗಿಬಿಟ್ಟು ನಾವು DRL ಫಿಟ್ ಮಾಡಿದ್ವಿ. ಸೊ DRL ಫಿಟ್ ಮಾಡಿದ್ರೂ ನಾವು ಇಗ್ನಿಷನ್ನಲ್ಲಿನೂ ಆನ್ ಆಗಬೇಕು, ಪಾರ್ಕಿಂಗ್ನಲ್ಲಿನೂ ಆನ್ ಆಗಬೇಕು, ಪ್ಲಸ್ ನಿಮಗೆ ಇಂಡಿಕೇಟರ್ನೂ ವರ್ಕ್ ಆಗಬೇಕು. ಆ ಥರ ಇದಕ್ಕೆ ನಾವು ಫಿಟ್ ಮಾಡಿರೋದು. ಸೊ ನೆಕ್ಸ್ಟು ಬಂದುಬಿಟ್ಟು ಮಿರರ್ ಬೇಸ್ ಮಾಡಲ್ ಮಿರರ್ ಬರ್ತದೆ. ಇದು ತೆಗಿಬಿಟ್ಟು ನಾವು ಬ್ಲ್ಯಾಕ್ ಕಲರೇ ಮಿರರ್ ಬರೋದು, ಇದಕ್ಕೆ ನಾವು ಮಿರರ್ ಒಂದು ಫಿಟ್ ಮಾಡಿದ್ದೀನಿ. ತಿರ್ಗಾ ಇಲ್ಲಿ ಬಂದರೆ ನೀವು ಇನ್ಸೈಡ್ನಲ್ಲಿ RC ಲಿವರ್ ಒಂದು ಫಿಟ್ ಆಗಿದೆ. ಇದು ಬೇಜಾನ್ ವೀಡಿಯೋನಲ್ಲಿ ತೋರಿಸಿದ್ದೀನಿ ನಿಮಗೆ. ಟೂಟ್ರನಲ್ಲಿ ಇಲ್ಲಿ ಫ್ರೆಶ್ ಮೌಂಟು ಇದು ಒಂದು ಫಿಟ್ ಆಗಿದೆ. ಸೊ ಒಳಗಡೆ ಬಂದರೆ ನೀವು ಟಾಪ್ ಮಾಡಲ್ ಸ್ಟೇರಿಂಗ್ ಒಂದು ಫಿಟ್ ಆಗಿದೆ. ಅದೇ ಥರ ಟಾಪ್ ಮಾಡಲ್ ಸಿಸ್ಟಮ್ ಲುಕ್ ಬರಲಿ ಅಂತ ನಾವು AC ವೆಂಟ್ ಹಾಕಿ, ಪ್ಯಾನೋ ಫಿನಿಶು, ಫ್ರೇಮ್ ಹಾಕಿ ಸಿಸ್ಟಮ್ ಒಂದು ಫಿಟ್ ಮಾಡಿದ್ದೀನಿ. ತಿರ್ಗಾ ಇಲ್ಲಿ ಬಂದರೆ ನೀವು ಗೇರ್ನ ಬಂದಾಗಿದೆ. ತಿರ್ಗಾ ಇಲ್ಲಿ ಬಂದರೆ ನೀವು ಆಮ್ರೆಸ್ಟ್ ವಿತ್ AC ವರ್ಕಿಂಗ್ನಲ್ಲಿ ಬೇಗ AC ವರ್ಕಿಂಗ್ ಇರ್ತದೆ, AC ಬೇಡ ಅಂದರೆ ಬೇಡ ನಿಮಗೆ, ಅದು ಒಂದು ಇದರಲ್ಲಿ ಫಿಟ್ ಆಗಿದೆ. ಸೊ ಒಳಗಡೆ ಲುಕ್ ಇಷ್ಟ ಆಗಿದೆ. ಒಂದು ಮ್ಯಾಟ್ ಇದಕ್ಕೆ ನಾವು ಹಾಕಿದ್ದೀನಿ, ಇದೊಂದು ಫಿಟ್ ಆಗಿದೆ. ಸೊ ಇದಕ್ಕೆ ಒಂದು ಫಿಟ್ಟಿಂಗ್ ಮಾಡೋಕ್ಕೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತಲೇ ನಾವು ಡಿಸಿಷನ್ ಮಾಡಿನೇ ಮಾಡೋದಿದು. ಯಾವುದು ತೆಗಿಬಿಟ್ಟು ದಳ ಬಡ ಆಗಿಬಿಟ್ಟು ಅದು ಇದು ಅಂತ ಹೇಳಲ್ಲ. ಸೊ ಇದಿರಲಿ ಒಂದು. ನೆಕ್ಸ್ಟು ಈ ಡೋರ್ ಪ್ಯಾಡು ಇಲ್ಲಿದೆ, ಫ್ರಂಟು ಹಿಂದ್ಗಡೆ ನಿಮಗೆ ಈ ಥರ ಇದೆ. ಸೊ AC ಫಿಟ್ ಮಾಡಿದ್ರು ನಾವು ಈ ಫಿನಿಷಿಂಗ್ ನಿಮಗೆ ಒರಿಜಿನಲ್ ಇರೋದು ನೋಡ್ಬೋದು. ಈ ಫಿನಿಷಿಂಗ್ ಎಲ್ಲ ನೀವು ಫಿಟ್ಟಿಂಗು ನೋಡ್ಬೋದು. ಒಂದು ಹಿಂದ್ಗಡೆ ವೈಫರ್ ಗಾಡಿಗೆ ಬರಲ್ಲ. ಸೊ ಹಿಂದ್ಗಡೆ ವೈಫರ್ ನಾವು ಈ ಥರ ಗ್ಲಾಸ್ ಇರ್ತದೆ, ಕಂಪ್ನಿಯಿಂದ ಬರೋದು. ಇದು ತೆಗಿಬಿಟ್ಟು ಗ್ಲಾಸ್ ನಾವು ಒರಿಜಿನಲ್ ಗ್ಲಾಸು ಇಲ್ಲಿ ನಿಮಗೆ ಮೆನ್ಷನ್ ಇರ್ತದೆ ಅಸಾಯಿ ಅಂತ. ಇದು ಕಂಪ್ನಿಯಿಂದಾನೇ ಬರೋದು ಗ್ಲಾಸ್. ನಿಮಗೆ ನಾವು ತೆಗ್ದಿರೋದು ಗ್ಲಾಸ್ನಲ್ಲಿ ನಿಮಗೆ ಅದೇ ನಿಮಗೆ ಕಾಣಿಸೋದು. ಸೊ ಗ್ಲಾಸ್ ಏನಕ್ಕೆ ಚೇಂಜ್ ಮಾಡೋದು ಅಂದರೆ ಹೋಲ್ ಇರಲ್ಲ ಅಂತ ಚೇಂಜ್ ಮಾಡೋದು. ಬಟ್ ಡಿಫಾಗರ್ ಎಲ್ಲ ನಿಮಗೆ ಸೇಮ್ ವರ್ಕಿಂಗ್ ಇರ್ತದೆ. ನಿಮ್ಗೆ ಇಲ್ಲಿ ಜಾಗ ಬರೋದು, ನೀರು ಬರೋ ಜಾಗ, ಬ್ಲೇಡು, ವರಮ್ಮು ಎಲ್ಲ ಒರಿಜಿನಲ್. ಸೊ ಇದು ಪ್ರೊಸೆಸಿಂಗು ನಿಮಗೆ ಬಂದುಬಿಟ್ಟು ಒರಿಜಿನಲ್ ಥರ ಫಿಟ್ ಮಾಡಿರೋದು. ಒರಿಜಿನಲ್ ಏನಂದರೆ ಇಲ್ಲಿ ಕಾಂಬಿನೇಷನ್ ಸ್ವಿಚ್ ಇದೆ ನೋಡಿ, ಈ ಕಾಂಬಿನೇಷನ್ ಸ್ವಿಚ್ನಲ್ಲೇ ಇದಕ್ಕೆ ನಾವು ಫಿಟ್ ಮಾಡಿರೋದು ಇಲ್ಲಿ. ಸೊ ಇಲ್ಲಿ ಒಂದು ನಿಮಗೆ ಫಿಟ್ಟಿಂಗ್ ಇದೆ, ಇಲ್ಲಿಗೆ ಆ ಗಾಡಿಗೆ ಇದು ಒಂದು ಫಿಟ್ಟಿಂಗ್ ಇದೆ. ಈ ವರ್ಕಿಂಗು ನಿಮಗೆ ಆನ್ ಮಾಡ್ರೆ ನೀವು ಇಲ್ಲಿ ತೋರಿಸ್ತೀನಿ ನೋಡ್ಬೋದು. ನೀವು ಇಲ್ಲಿ ಆನ್ ಮಾಡ್ರೆ ಆನ್ ಆಯಿತು. ತಿರ್ಗಾ ಅಲ್ಲಿ ವಾಶ್ ಮಾಡ್ರೆ ನಿಮಗೆ ನೀರು ಬರ್ತದೆ ನೋಡ್ಬೋದು ನೀವು. ಇದು ಒಂದು ಒರಿಜಿನಲ್ ಕಾಂಬಿನೇಷನ್ ಸ್ವಿಚ್ ಮಾಡಿ ಫಿಟ್ ಮಾಡಿರೋ ಒಂದು. ನೆಕ್ಸ್ಟು ಬಂದುಬಿಟ್ಟು ಇದಕ್ಕೆ ಸ್ಟೇರಿಂಗ್ ನೋಡ್ಬೋದು ನೀವು. ಟಾಪ್ ಮಾಡಲ್ದೇ ಸ್ಟೇರಿಂಗ್ ನಾವು ಫಿಟ್ ಮಾಡಿದ್ದಕ್ಕೆ ಸಿಲ್ವರ್ ಕಲರ್ ಕಾಂಬಿನೇಷನಲ್ಲಿ ಸಿಲ್ವರ್ ಇರಲಿ ಅಂತ ಇದಕ್ಕೆ ಮ್ಯಾಚ್ ಮಾಡಿ ಸಿಲ್ವರ್ AC ವೆಂಟ್ ಹಾಕಿ ಅದಕ್ಕೆ ನಾವು ಮ್ಯಾಚ್ ಮಾಡಿದ್ದೀನಿ. ಸಿಸ್ಟಮ್ ಫಿನಿಷಿಂಗು ನೋಡ್ಬೋದು ನೀವು. ರಿವರ್ಸ್ ಕ್ಯಾಮ್ರಾ ನಾವು ಹಾಕಿದ್ರೂ AHD1080 ಇದೂ ನಿಮಗೆ ಕ್ಯಾಮ್ರಾ ಫಿಟ್ ಮಾಡಿರೋದು ಒಂದು. ನೆಕ್ಸ್ಟ್ ಇದಕ್ಕೆ ಯಾವ ಥರ ಏನು ಮಾಡಬೇಕು, ಹೆಂಗೆ ಮಾಡಬೇಕು,
ಒಂದು ಕೆಲಸ ಮಾಡೋದು ಒಂದು ಬೆನಿಫಿಟ್ ಇದೆ, ಒಂದು ಕೆಲಸ ಮಾಡೋದು ಒಂದು ರೀತಿ ಇದೆ. ಆ ಥರ ನಾವು ಗಾಡಿಗೆ ಕೆಲಸ ಮಾಡೋದು. ಇದು ಸಿಸ್ಟಮ್ ತೊಗೊಂಡ್ರೆ ಸ್ಪೀಕರ್ ತೊಗೊಂಡ್ರೆ ಕ್ಯಾಮ್ರಾ ಅದೆಲ್ಲ ನಮ್ಮ ಹತ್ರ ಆಫರು ನಿಮಗೆ ಸಿಗಲ್ಲ. ಆಫರ್ ಸಿಗಲ್ಲ ಅಂತ ಏನಕ್ಕೆ ಹೇಳಿದ್ರೆ ನಾವಂತ, ಇಷ್ಟೊಂದು ಬ್ರ್ಯಾಂಡ್ ಇದೆ ಸ್ಪೀಕರ್ದು. ಕೆಲವು ಸ್ಪೀಕರ್ದು ಬ್ರ್ಯಾಂಡ್ ಇದೆ, ಕೆಲವು ಸಿಸ್ಟಮ್ದು ಬ್ರ್ಯಾಂಡ್ ಇದೆ. ಸೊ ಅದರಲ್ಲಿ ನಿಮಗೆ ಏನು ಬೇಕು, ಏನು ಬೇಡ, ಯಾವ ಬಜೆಟ್ನಲ್ಲಿ ನಿಮಗೆ ಬೇಕು ಆ ಥರ ನಿಮಗೆ ಫಿಟ್ ಆಗೋದು. ಇವಾಗ ಬಜೆಟ್ ಕಾಂಬೋ ಅಂದರೆ ಸಿಸ್ಟಮ್ ಏನು ಕೊಡ್ತೀರಾ ಅದೇ ತೊಗೊಳ್ಬೇಕು ನೀವು, ಸ್ಪೀಕರ್ ಏನು ಕೊಡ್ತೀರಾ ಅದೇ ತೊಗೊಳ್ಬೇಕು. ನಿಮ್ಮ ಚಾಯ್ಸಿಂಗೇ ಸಿಗಲ್ಲ. ಅದು ಕ್ಯಾಮ್ರಾ ಬಂಪರ್ಗೆ ಆಗೋದು. ನಾವು ನಿಮಗೆ ತೋರಿಸ್ತೀನಿ ಕ್ಯಾಮ್ರಾ ಎಲ್ಲ ಹಾಕಿರೋದು. ಇದು ಗೇರ್ ನಾಬ್ ಹಾಕಿದ ತಕ್ಷಣ ಲುಕ್ ನೋಡಿ ಹೆಂಗೆ ಕಾಣಿಸುತ್ತೆ, ಸ್ಟೇರಿಂಗ್ ಹಾಕಿದ ತಕ್ಷಣ ನೋಡಿ ಲುಕ್ ಹೆಂಗೆ ಕಾಣಿಸ್ತಾ ಇದೆ. ಇದಕ್ಕೆ ತಿರ್ಗಾ ನೀವು ಪಾರ್ಕಿಂಗ್ ಆನ್ ಮಾಡಿದ್ರೆ ಸೇಮ್ ಕಾಂಬಿನೇಷನ್ ನಿಮಗೆ ಆರೆಂಜ್ ಕಲರ್ ಸಿಗುತ್ತೆ. ಸೊ ಇದು ಒಂದು ಕೆಲಸ. ನೆಕ್ಸ್ಟು ಇದು ಬಂದರೆ ನಿಮಗೆ RC ಲಿವರ್ ರಿಯರ್ ವೈಫರ್ ಫಿಟ್ ಮಾಡಿದ ತಕ್ಷಣ ನಾವು ಬೇಜಾನ್ ವೀಡಿಯೋನಲ್ಲಿ ನಿಮ್ಗೆ ಹೇಳಿದ್ದೀನಿ. ರಿಯರ್ ವೈಫರ್ ಫಿಟ್ ಮಾಡೋಕ್ಕೆ ನಮ್ಮ ಹತ್ರ ಕಪ್ಲರು, ಸಾಕೆಟ್ಟು, ವೈರಿಂಗ್ ಎಲ್ಲ ಇದೆ. ಅದೇ ನಾವು ಫಿಟ್ ಮಾಡೋದು. ಯಾವುದೋ ಒಂದು ವೈರ್ ಹಾಕ್ಬಿಟ್ಟು ಕಪ್ಲರ್ ಹಾಕ್ಬಿಟ್ಟು ರಿಯರ್ ವೈಫರ್ ಫಿಟ್ ಮಾಡಿದ್ದೀನಿ ಅಂತ ತೋರಿಸಲ್ಲ ನಾವು. ಸೊ DRL ಆನ್ ಆಗಿದ್ರು ಇದು ನಿಮಗೆ ತೋರಿಸ್ತೀನಿ, DRLನು ನೋಡ್ಬೋದು ನೀವು. ಪ್ಲಸ್ ಇದಕ್ಕೆ ಹೆಡ್ಲೈಟ್ ಬಲ್ಪು ನಾವು ಚೇಂಜ್ ಮಾಡಿದ್ದೀನಿ. ವಾಮ್ ವೈಟ್ ಇದಕ್ಕೆ ಮಾಡಿರೋದು. ಯಾಕೆಂದರೆ ನಿಮಗೆ ಹೆಡ್ಲೈಟ್ ಬಲ್ಪ್ ಕಮ್ಮಿಯಿಂದ ಬರೋದು, ಏನು ಹೆಡ್ಲೈಟ್ನಲ್ಲಿ ಪವರ್ ಇರೋಲ್ಲ. ಸೊ ಹಂಗಾಗಿ ನಾವು ಇದಕ್ಕೆ ಹೆಡ್ಲೈಟ್ ಬಲ್ಪ್ ಒಂದು ಫಿಟ್ ಮಾಡಿದ್ದೀನಿ. ಸೊ ಇದಕ್ಕೆ AC ವೆಂಟ್ ಒಂದು ಆ ಥರ ಫಿಟ್ ಮಾಡಿದ್ದೀನಲ್ಲ, ಏರ್ ವೆಂಟು ಇಂಡಿಕೇಟರ್ ತೆಗಿಬಿಟ್ಟು ಈ ಥರ ಈ ಜಾಗನಲ್ಲಿ ನಿಮಗೆ ಇದು ಒಂದು ಚೇಂಜ್ ಮಾಡಿದ್ದೀನಿ. ಇದರಲ್ಲಿ ಬೇಜಾರು ಮಾಡಲ್ಲ, ಡಿಪೆಂಡೆಂಟ್ ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಬೋದು. ಬಟ್ ಮಿರರು ಫಿಟ್ಟಿಂಗು ನೋಡ್ಬೋದು ನೀವು, ಬ್ಲ್ಯಾಕ್ ಕಲರ್ ಇದೆ. ಈ DRLನು ನೋಡ್ಬೋದು. ಹಳೆ ಐಟಮ್ ಎಲ್ಲ ಇಲ್ಲಿದೆ ನೋಡಿ, ನೋಡ್ಬೋದು ನೀವು. ಈ ಥರ ನಿಮಗೆ ಲುಕ್ ಬರ್ತದೆ. ಸೊ ನಾವು ನಿಮಗೆ ಏನಕ್ಕೆ ಹೇಳೋದು ಅಂದರೆ, ಬ್ರ್ಯಾಂಡ್ ಹಾಕಿ ಅಂತ. ಲೈಫ್ ಲಾಂಗ್ ಇರ್ತದೆ, ಕ್ವಾಲಿಟಿ ಇರ್ತದೆ. ಒಂದು ಲೈಫ್ ನಿಮಗೆ ಸಿಸ್ಟಮ್ಮು, ಸ್ಪೀಕರು ಯಾವುದೂ ಆದರೆ ಒಂದು ಲೈಫ್ ಇರ್ತದೆ. ಸೊ ಅದಕ್ಕೆ ನಿಮಗೆ ಬ್ರ್ಯಾಂಡ್ ಹೇಳೋದು. ಇನ್ನೊಂದು ಹೊಸ ಕೆಲಸ ಇನ್ನೂ ಬೇಜಾರು ಮಾಡಿದ್ದೀನಿ ಗಾಡಿಗಳಿಗೆ. ಏನಂದರೆ ಇವಾಗ ನಿಮಗೆ ಬೇಸಿಕ್ ಮಾಡಲ್ನಲ್ಲಿ ಲಾಕ್ ಅನ್ಲಾಕ್ ಮಾಡಿದ್ರೆ ಸೈರನ್ ಬರೋಲ್ಲ. ಸೊ ಇಲ್ಲಿ ನೋಡಿ ನಿಮಗೆ ಶಬ್ದ ಬರ್ತದೆ. ಲಾಕ್ ಮಾಡ್ತಾ ಇದ್ದಾನೆ ಕಿಂಕ್ ಅಂತ ನಿಮ್ಮದು ಒರಿಜಿನಲ್ ಹಾರನ್ ಎಲ್ಲಿದೆ ಅದೇ ಥರ ನಿಮಗೆ ಮಿರರು ಕ್ಲೋಸ್ ಆಗಿ ಹಾರನ್ ಬರ್ತದೆ. ತಿರ್ಗಾ ಇಲ್ಲಿ ಪ್ರೆಸ್ ಮಾಡ್ತೀನಿ ನೋಡಿ, ಅನ್ಲಾಕ್ ಮಾಡಿದ ತಕ್ಷಣ ನೀವು 2 ಟೈಮ್ ಬರ್ತದೆ. ಲಾಕ್ ಮಾಡಿದ್ರೆ ನೀವು ಒಂದು ಸಲ ಮಾಡಿದ್ರೆ ಮಿರರ್ ಕ್ಲೋಸ್ ಆಗಿ ಬೀಪು ಬರ್ತದೆ ನಿಮ್ಮದೇ ಹಾರನ್ಗೆ, ಸೇಮ್ ಹಾರನ್ಗೆ. ತಿರ್ಗಾ ಅನ್ಲಾಕ್ ಮಾಡಿ ನೀವು 2 ಟೈಮು ಅನ್ಲಾಕ್ ಮಾಡಿ ಬರ್ತದೆ. ವಿಂಡೋ ಕ್ಲೋಸರ್ ಅಂದರೆ ಏನಂದರೆ, ನೀವು ಈ ಗಾಡಿನಲ್ಲಿ ಕೆಳಗಡೆ ಗಾಡಿನಲ್ಲಿ ನೀವು ಗ್ಲಾಸು ಡೌನ್ ಮಾಡಿ ಇಕ್ತೀರಾ. ಸೊ ಆ ಟೈಮ್ನಲ್ಲಿ ಏನಿದೆ ಅಂದರೆ ನಿಮಗೆ ಈ ಥರ ಸನ್ ಫಿಲ್ಮ್ ಎಲ್ಲ ಈ ಥರ ಅರ್ಧ ಯಾವುದು ಗ್ಲಾಸು ಸ್ವಲ್ಪ ಇಕ್ಕಿರ್ತೀರ. ಲಾಕ್ ಮಾಡಿದ ತಕ್ಷಣ ನೀವು ಮಿರರ್ ಯಾವುದೂ ಇಲ್ಲಿ 1 by 1 ನಿಮಗೆ ನೋಡಿ ಅಲ್ಲಿ ಒಂದಿತ್ತು, ತಿರ್ಗಾ ಇಲ್ಲಿ ಒಂದು, ತಿರ್ಗಾ ಇಲ್ಲಿ ಒಂದು. ಸೊ ಈ ಥರ ಅದು ಒಂದು ಫಂಕ್ಷನ್ ಇದಕ್ಕೆ ಮಾಡಿದ್ದೀನಿ. ಸೊ ಓಪನಿಂಗ್ ಕ್ಲೋಸಿಂಗ್ ನಿಮಗೆ ಸೈರನ್ ಬರ್ತದೆ, ಅದು ಒಂದು ಮಾಡಿದ್ದೀನಿ. ಸೊ ಇದೆಲ್ಲ ಕೆಲಸ ಮಾಡೋಕ್ಕೆ ಒಂದು ಪ್ರೊಫೆಷ್ನಲ್ ಕೆಲಸ. ಒಂದು ಯಾವ ಥರ ಮಾಡಬೇಕು, ಏನು ಡಿಸಿಷನ್ ಮಾಡಬೇಕು, ಏನು ನಿಮ್ಮ ಬಜೆಟ್ನಲ್ಲಿ ಬೇಕು ಆ ಥರ ಇದಕ್ಕೆ ಕೆಲಸ ನಾವು ಮಾಡಿರೋದು. ವೀಡಿಯೋ ಮಾಡೋದು ಅಂದರೆ ನಿಮಗೆ ನೋಡೋಣ ಅಂತಲೇ ನಾವು ಮಾಡೋದು. ವೀಡಿಯೋ ನೋಡಿ ಬೇಜಾನ್ ಗಾಡಿಗೆ ನಾವು ಫ್ರೌನ್ಸ್ ಇರಲಿ, ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಎಲ್ಲ ಗಾಡಿಗೆ ನಾವು ಮಾಡಿದ್ದೀನಿ. ಒಂದೊಂದು ಗಾಡಿದು ಒಂದೊಂದು ಆಪ್ಷನ್ ಇರ್ತದೆ, ಒಂದೊಂದು ಗಾಡಿಗೆ ಒಂದೊಂದು ಕಸ್ಟಮರ್ದು ಇದ್ದಿರ್ತದೆ. ಫಿಟ್ಟಿಂಗ್ ಯಾವ್ದು ಬೇಕು, ಏನು ಬೇಕು ಅಂತ ಅದು ನೋಡಬೇಕು ನೀವು. ಇದು ಸ್ಕೂಟ್ರ್ ಫಿನಿಷಿಂಗ್ ನೋಡಿ ಹೆಂಗಿದೆ, RC ಲಿವರ್ ಹಾಕಿದ ತಕ್ಷಣ ಲುಕ್ ನೋಡಿ ಹೆಂಗಿದೆ, ಸ್ಟೇರಿಂಗ್ ಹಾಕಿದ ತಕ್ಷಣ ಒಂದು ಲುಕ್ ನೋಡಿ. ಸ್ಟೇರಿಂಗ್ ಬೇಜಾನ್ ಗಾಡಿನಲ್ಲಿ ಫಿಟ್ ಮಾಡಿದ್ದಾರೆ. ಬಟ್ ಫಿಟ್ ಮಾಡೋದು ಅದು ಕಪ್ಲರು, ಸಾಕೆಟ್ಟು, ವೈರಿಂಗು ಅದೆಲ್ಲ ನಿಮಗೆ ಇಲ್ಲಿ ಬಂದಮೇಲೆ ನಾವು ತೋರಿಸೋದು. ಫಿನಿಷಿಂಗ್ ನೋಡಿ ಸರ್, ಸಿಸ್ಟಮ್ದು ಹೆಂಗೆ ಕೂತ್ಕೊಂಡಿದೆ, ಏನಾದ್ರು ಆಗೋ ಥರ ಇದೆಯಾ ಅದು ನೋಡಿ ನೀವೇ. ಗೇರ್ ನಾಬ್ ನೋಡಿ ಒರಿಜಿನಲ್ಲು. ಈ ಫಿನಿಷಿಂಗ್ ಡ್ಯಾಶ್ ಬೋರ್ಡ್ ಲುಕ್ಕೇ ನಿಮಗೆ ಬೇರೆ ಥರ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಈ ಥರ ಒಂದು ಲುಕ್ ಕೊಡಿ ಮಾಡೋದು ನಾವು. ರಿಯರ್ ವೈಫರ್ ಹಾಕಿದ ತಕ್ಷಣ ಗಾಡಿನ ಲುಕ್ಕೇ ನಿಮಗೆ ಚೇಂಜ್ ಆಗೋದು. ಆ ಥರ ಒಂದು ಫಿಟ್ಟಿಂಗ್ ಮಾಡೋದು. ಆಮೇಲೆ ಏನು ಮಾಡಬೇಕು, ಯಾವ ಥರ ನಿಮ್ಮ ಬಜೆಟ್ನಲ್ಲಿ ನಿಮ್ಗೆ ಏನೇನು ಬೇಕೋ ಅದು ನೋಡಿಬಿಟ್ಟು ಡಿಸೈಡ್ ಮಾಡಿ ಬನ್ನಿ. ಯಾವುದೂ ಗಾಡಿ ಇರಲಿ ನಿಮಗೆ ಐಟಮ್ ಅವೈಲಬಲ್. ಬಿಫೋರ್ ನೀವು ಕನ್ಫರ್ಮ್ ಮಾಡಿಬಿಟ್ಟು ಯಾವುದು ಏನು ಮಾಡೋಣ, ಹೆಂಗೆ ಮಾಡೋಣ ಅಂತ ನೋಡ್ಬಿಟ್ಟು ಬನ್ನಿ, ಮಾಡಿಕೊಡೋಣ. ಐಟಮ್ ಹಳೆ ಎಲ್ಲ ಇಲ್ಲಿದೆ ನೋಡ್ಬೋದು. ಸಿಸ್ಟಮು ಬೇಜಾನ್ ಬ್ರ್ಯಾಂಡ್ ಇದೆ, ಅದನ್ನು ನೋಡ್ಬೋದು. ಸೊ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಲೈಟ್ ಬರ್ತದೆ.
ತಿರ್ಗಾ ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಅನ್ಲಾಕ್. ಸೊ ಈ ಥರ ನಾವು ಸೇಮ್ ನಿಮ್ಮದೇ ಹಾರನ್ನು ಕಂಪ್ನಿ ಹಾರನ್ಗೆ ಕಂಪ್ನಿ ರಿಮೋಟು ಅದಕ್ಕೇ ನಾವು ಅಟ್ಯಾಚ್ ಮಾಡಿದ್ದು. ಲಾಕ್ ಮಾಡಿ ಸೇಮ್ ಬಿಗ್ ಬಂದು ಮಿರರ್ ಕ್ಲೋಸ್ ಆಗುತ್ತೆ, ತಿರ್ಗಾ ಅನ್ಲಾಕ್ ಮಾಡಿ ಓಪನ್ ಆಗುತ್ತೆ. ಸೊ ಈ ಥರ ಕೆಲಸ ಮಾಡೋದು ನಾವು. ನೋಡಿಬಿಟ್ಟು ನಿಮಗೆ ಏನು ಡಿಸೈಡ್ ಮಾಡಬೇಕು, ಏನೇನು ಮಾಡಬೇಕು ಅಂತ ಬನ್ನಿ ಮಾಡಿ ಕೊಡೋಣ. ಹಳೆ ಐಟಮ್ ಎಲ್ಲ ಇಲ್ಲಿದೆ ನೋಡ್ಬೋದು.